My friends, today discuss about the chapter first. Introduction is the first chapter in second PU history subject. ಹಾಗ ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನ ನಾವು ಇತಿಹಾಸದ ಮೊದಲ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ದ್ವಿತೀಯ PUCಯ ಮೊದಲ ಅಧ್ಯಾಯವು ಪೀಠಿಕೆ. ಪ್ರಪಂಚದಲ್ಲಿ ಹಲವಾರು ದೇಶಗಳಿವೆ. ವಿಶೇಷ ಸಮಸ್ಯೆಯ ಪ್ರಕಾರ 193 ದೇಶಗಳು ಸದಸ್ಯತ್ವವನ್ನು ಹೊಂದಿವೆ. ಅಂತಹ ದೇಶಗಳಲ್ಲಿ ಅತ್ಯಂತ ಒಂದು ಪ್ರಮುಖವಾದಂತಹ ದೇಶವೇ ಭಾರತ. Many number of countries are there in the world. According to UNO, it has 193 nations as the members. And among them, India is one of the most important nation in the world. Why? Because it has largest population in the world. It is the second place in the population in the world. And it has enormous natural resources, like human beings. Hence, India is one of the most important nation in the world. And India is both covered by water as well as land. China, Burma, Nepal, Bhutan, Bangladesh, Sri Lanka, Pakistan, Afghanistan are the most important neighboring nations of India. India has hardly oldest country in the world. It has 5000 BCE history. Like Indian history started from Indus civilization, and also uncivilized peoples. Paleolithic age, Mesolithic age, and Neolithic age peoples were settled in India. Hence, India is one of the most important, oldest, earliest country in the world. The earliest peoples also settled in India. ಪ್ರಪಂಚದಲ್ಲಿರುವಂತಹ ದೇಶಗಳಲ್ಲಿ ಭಾರತವು ಸಹ ಒಂದು ಪ್ರಮುಖವಾದ ದೇಶವಾಗಿದೆ. ಭಾರತವು ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಮತ್ತೆ ಭಾರತವು ಅಗಣಿತವಾದ ನೈಸರ್ಗಿಕ ಸಂಪನ್ಮೂಲ ಹೊಂದಿದೆ, ಮಾನವ ಸಂಪನ್ಮೂಲವನ್ನು ಸಹ ಹೊಂದಿದೆ. ಮತ್ತು ಭಾರತವು 2 ಕಡೆಯಿಂದ ಭಾರತವು ಭೂಭಾಗವನ್ನು ಹೊಂದಿದೆ ಮತ್ತೆ ಜಲ ಮೇರೆಯನ್ನು ಸಹ ಹೊಂದಿದೆ. ಹಾಗಾಗಿ ಭಾರತವು ಜಲ ಗಡಿಯನ್ನು ಹೊಂದಿದೆ ಮತ್ತೆ ಭೂಗಡಿಯನ್ನು ಸಹ ಹೊಂದಿದೆ. ಚೈನಾ, ನೇಪಾಳ್, ಬರ್ಮಾ, ಭೂತಾನ್, ಮಯನ್ಮಾರ್, and Bangladesh, and Sri Lanka, Afghanistan, Pakistan ಇವು ಭಾರತದ ಪ್ರಮುಖವಾದಂತಹ ನೆರೆಯ ದೇಶಗಳಾಗಿವೆ. ಇನ್ನು ಭಾರತವು ಸಹ ಒಂದು ಪ್ರಾಚೀನವಾದಂತಹ ದೇಶವಾಗಿದೆ. ಇದು ಸುಮಾರು 5000 ವರ್ಷಗಳ ಸಾಮಾನ್ಯ ಶಕ ಪೂರ್ವದ ಇತಿಹಾಸವನ್ನು ಹೊಂದಿದೆ. ಉದಾಹರಣೆ ನೋಡೋದಾದ್ರೆ ನಾವು ಭಾರತದ ಇತಿಹಾಸ ಪ್ರಾರಂಭವಾಗುವುದು ಸಿಂಧು ನಾಗರಿಕತೆಯಿಂದ. ಅದಕ್ಕಿಂತ ಪೂರ್ವದಲ್ಲಿ ನಾಗರಿಕತೆಯಲ್ಲಿ ಸಾಗಿದಂತಹ ಶಿಲಾಯುಗಗಳಲ್ಲಿ ಮಾನವನು ಭಾರತದ ಭೂಪ್ರದೇಶದಲ್ಲಿ ನೆಲೆಸಿದ್ದನು. ಹಾಗಾಗಿ ಭಾರತವು ಪ್ರಪಂಚದ ಒಂದು ಅತಿ ಪುರಾತನವಾದಂತಹ ದೇಶವಾಗಿದೆ. ಹೀಗೆ ಭಾರತವು ಭೂಗಡಿಯನ್ನು ಹೊಂದಿದೆ ಮತ್ತೆ ಜಲಗಡಿಯನ್ನು ಸಹ ಹೊಂದಿದೆ. ಮತ್ತು ಭಾರತದ ವಿಸ್ತಾರವನ್ನು ನಾವು ನೋಡೋದಾದ್ರೆ ವಿಷ್ಣು ಪುರಾಣ, ಏನೋ ಪುರಾಣಗಳಲ್ಲಿ ವಿಷ್ಣು ಪುರಾಣವು ಸಹ ಒಂದು ಪ್ರಮುಖವಾದ ಪುರಾಣವಾಗಿದೆ. ಏನು ವೇದಗಳು, ಬ್ರಾಹ್ಮಣಗಳು, ಅರಣ್ಯಗಳ ರೀತಿಯಲ್ಲಿ ಪುರಾಣಗಳು ಸಹ ಭಾರತದ ಇತಿಹಾಸ ರಚನೆಗೆ ಸಹಕಾರಿಯಾಗಿದೆ. The extent of ancient India according to Vishnu Purana. Vishnu Purana is one of the most important Puranas. Puranas like Veda, Aranyakas, Brahmanakas, Upanishad and other historical works in India. And according to Vishnu Purana, India occupied or existing from north of ocean. North of ocean means the north of Arabian Ocean and south of Himalayan mountains. It is the exact existence of
ಇಂಡಿಯಾ. ಏನು ವಿಷ್ಣು ಪುರಾಣದ ಪ್ರಕಾರ ಭಾರತದ ವಿಸ್ತಾರ ನೋಡೋದಾದ್ರೆ ವಿಷ್ಣು ಪುರಾಣವು ಅವಾಗ ಹೇಳ್ದಂಗೆ ಒಂದು ಪ್ರಮುಖವಾದ ಪುರಾಣವಾಗಿದೆ. ಈ ಪುರಾಣಗಳು ಸಹ ವೇದಗಳ ರೀತಿಯಲ್ಲಿ ಇತಿಹಾಸ ರಚನೆಗೆ ಸಹಕಾರಿಯಾಗಿದೆ. ಹಾಗೆ ಈ ವಿಷ್ಣು ಪುರಾಣದ ಪ್ರಕಾರ ಭಾರತದ ವಿಸ್ತಾರ ನೋಡೋದಾದ್ರೆ ನಾರ್ತ್ ಆಫ್ ಓಷಿಯನ್, ಸೌತ್ ಆಫ್ ಹಿಮಾಲಯ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವಿಸ್ತಾರ ನೋಡಿದ್ರೆ ಸಮುದ್ರದಿಂದ ಉತ್ತರಕ್ಕೆ, ಇಲ್ಲಿ ಸಮುದ್ರ ಅಂದ್ರೆ ಅರೇಬಿಯನ್ ಸಮುದ್ರ, ಸಮುದ್ರ ಯಾವುದಿಲ್ಲ ಅರೇಬಿಯನ್ ಸಮುದ್ರ. ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ಸಮುದ್ರವೇ ಅರೇಬಿಯನ್ ಸಮುದ್ರ. ಪೂರ್ವಕ್ಕೆ ಬಂದ್ರೆ ಬಂಗಾಳಕೊಲ್ಲಿ, ಪಶ್ಚಿಮಕ್ಕೆ ಬಂದ್ರೆ ಅರೇಬಿಯನ್ ಸಮುದ್ರ, ಮತ್ತೆ ದಕ್ಷಿಣಕ್ಕೆ ಬಂದ್ರೆ ಹಿಂದೂ ಮಹಾಸಾಗರ. ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ದಕ್ಷಿಣದಲ್ಲಿ ಸಮುದ್ರ ಬರುತ್ತೆ. ದಕ್ಷಿಣ ಸಮುದ್ರ ಅಂದ್ರೆ ಹಿಂದೂ ಮಹಾಸಾಗರ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವಿಸ್ತಾರ ಅಂತಂದ್ರೆ ನಾರ್ತ್ ಆಫ್ ಓಷಿಯನ್, ಸಮುದ್ರದಿಂದ ಉತ್ತರಕ್ಕೆ. ಯಾವ ಸಮುದ್ರ ಇಲ್ಲಿ? ಹಿಂದೂ ಮಹಾಸಾಗರ, ಇಂಡಿಯನ್ ಓಷಿಯನ್. ಅಂಡ್ ದ ಸೌತ್ ಆಫ್ ಹಿಮಾಲಯನ್ ಮೌಂಟೇನ್ಸ್, ಹಿಮಾಲಯ ಪರ್ವತದ ದಕ್ಷಿಣಕ್ಕಿರುವಂತಹ ಪ್ರದೇಶವೇ ಭಾರತವಾಗಿದೆ. ಇನ್ನು ವಿಷ್ಣು ಪುರಾಣದ ಪ್ರಕಾರ ಭಾರತದ ವಿಸ್ತಾರ ಅಂದ್ರೆ ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಬರೀಬೇಕು. ವಿದ್ಯಾರ್ಥಿಗಳ ಕನ್ಫ್ಯೂಷನ್ ಆಗಬೇಡಿ. ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ಪ್ರದೇಶವೇ ಭಾರತ. ಕೆಲವು ಸ್ಟೂಡೆಂಟ್ ಏನ್ ಮಾಡ್ಬಿಡ್ತಾರೆ, ಹಿಮಾಲಯದಿಂದ ಉತ್ತರಕ್ಕೆ, ಸಮುದ್ರದಿಂದ ದಕ್ಷಿಣಕ್ಕೆ ಅಂತ ಬರ್ದ್ಬಿಡ್ತಾರೆ. ಸಮುದ್ರದಿಂದ ದಕ್ಷಿಣ ಸಮುದ್ರನೇ ಇರೋದು, ಹಿಮಾಲಯದಿಂದ ಉತ್ತರಕ್ಕೆ ಬಂದ್ರೆ ಚೀನಾ ಬರುತ್ತೆ. ಹಾಗಾಗಿ ನೀವು ಆನ್ಸರ್ ಯಾವ ರೀತಿ ಬರೀಬೇಕು, ಹಿಮಾಲಯದಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕಿರುವಂತಹ ಪ್ರದೇಶವೇ ಹಿಮಾಲಯ, ಭಾರತ ಅಂತ ಕರಿತೀವಿ. ಆ ದೇಶವೇ ಭಾರತ, ದೇಶವೇ ನಮ್ಮ ದೇಶ. ಓಕೆನಾ? ಅಕಾರ್ಡಿಂಗ್ ಟು ವಿಷ್ಣು ಪುರಾಣ, ದ ಎಕ್ಸಾಕ್ಟ್ existence of India or India is located according to Vishnu Purana from south of Himalayan mountains or north of ocean. And India has various names like Bharata, Bharatkhanda, Jambudvipa, Bharatavarsha, Hindustan and others. The northern part of India called as a Aryavarta. Northern part of India called as Aryavarta. Northern part of India called as Aryavarta, and southern part of south part called as a Dandakaranya. ಭಾರತದ ಉತ್ತರ ಪ್ರದೇಶವನ್ನು ನಾವು ಆರ್ಯವರ್ತ ಅಂತ ಕರಿತೀವಿ, ದಕ್ಷಿಣ ಭಾಗವನ್ನು ದಂಡಕಾರಣ್ಯ ಎಂದು ಕರಿತೀವಿ. Northern part of India called as a Aryavarta. Why? Because Aryans were first settled in northern part of India or Sapta Sindhu region. Hence, the northern part of India is called as a Aryavarta, and the southern part is called as a Dandakaranya. And the Bharata, Bharatkhanda, Bharatavarsha are the another names of India. It is derived from after the Bharata. He is one of the most important king of ancient India, and he is a son of Dushyanta and Shakuntala. Bharata ruled in India, hence India called as a Bharatavarsha or Bharatkhanda. ಭಾರತದಲ್ಲಿ ನಾವು ಎರಡು ಭಾಗಗಳನ್ನ ಮಾಡ್ತೀವಿ, ಒಂದು ಉತ್ತರ ಭಾಗ ಮತ್ತೆ ದಕ್ಷಿಣ ಭಾಗ. ಉತ್ತರದ ಭಾಗವನ್ನು ನಾವು ಆರ್ಯವರ್ತ ಅಂತ ಕರಿತೀವಿ, ದಕ್ಷಿಣ ಭಾರತವನ್ನ ದಂಡಕಾರಣ್ಯ ಅಂತ ಕರಿತೀವಿ. ಉತ್ತರ ಭಾರತವನ್ನು ಆರ್ಯವರ್ತ ಅಂತ ಕರೆಯ ಕಾರಣ ಅಂದ್ರೆ ಆರ್ಯರು ವಿದೇಶಿಯರು, ಇವರು ಸಾಮಾಜಿಕ ಪೂರ್ವ 2000ರಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಅವರು ಉತ್ತರ ಭಾಗದ
ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆಸ್ತಾರೆ. ಹಾಗಾಗಿ ಉತ್ತರ ಭಾರತವನ್ನು ನಾವೇನು ಕರಿತೀವಿ, ಆರ್ಯಾವರ್ತ ಎಂದು ಕರಿತೀವಿ. ಅದೇ ದಕ್ಷಿಣ ಭಾರತವನ್ನು ನಾವು ದಂಡಕಾರಣ್ಯ ಎಂದು ಕರಿತೀವಿ. ಮತ್ತೆ ಭಾರತದ ಇತರ ಹೆಸರುಗಳನ್ನು ನೋಡಿದ್ರೆ ಭಾರತ ಖಂಡ, ಭಾರತ ವರ್ಷ, ಹಿಂದೂಸ್ತಾನ್. ಭಾರತ ಎಂದು ಕರೆಯಕ್ಕೆ ಇರುವಂತಹ ಪ್ರಮುಖ ಕಾರಣವೇ ಭಾರತದಲ್ಲಿ ಭರತ ಎಂಬಂತಹ ರಾಜನು ಆಳ್ವಿಕೆ ನಡೆಸ್ತಾನೆ. ಆತನ ದುಷ್ಯಂತ ಮತ್ತೆ ಶಾಕುಂತಲೆ ಮಗನಾಗಿದ್ದಾನೆ. ಹಾಗಾಗಿ ಭಾರತಕ್ಕೆ ಭಾರತ ಎಂದು ಹೆಸರು ಬರೋ ಕಾರಣ ಭರತ ಚಕ್ರವರ್ತಿ. ತುಂಬಾ ಕೇಳಬಹುದು, ಭಾರತ ಇತರ ಹೆಸರುಗಳನ್ನು ತಿಳಿಸಿ. ನೇಮ್ ಎನಿ ಅದರ್ ನೇಮ್ಸ್ ಆಫ್ ಇಂಡಿಯಾ. ಭಾರತ, ಭಾರತ ವರ್ಷ, ಭಾರತ ಖಂಡ, ಹಿಂದೂಸ್ತಾನ್, ಇಂಡಿಯಾ ಮತ್ತೆ ಜಂಬೂ ದ್ವೀಪ. ದಕ್ಷಿಣ ಭಾರತವನ್ನು ನೋಡಿದ್ರೆ ನಾವು ದಕ್ಷಿಣ ಭಾರತವು ಒಂದು ಜಂಬೂ ದ್ವೀಪದ ರೀತಿಯಲ್ಲಿದೆ. ದಕ್ಷಿಣ ಭಾರತ ಸಂಪೂರ್ಣವಾಗಿ ನೀರಿನಿಂದ ಆವರಿಸಿದೆ. ಈ ದಕ್ಷಿಣ ಭಾರತವನ್ನು ನೋಡೋದಕ್ಕೆ ನಾವು ನೇರಳೆ ಹಣ್ಣಿನ ಆಕಾರದಲ್ಲಿದೆ. ಹಾಗಾಗಿ ದಕ್ಷಿಣ ಭಾರತವನ್ನು ನಾವೇನು ಕರಿತೀವಿ, ಜಂಬೂ ದ್ವೀಪ ಅಂತಲೂ ಸಹ ಕರಿತೀವಿ. ಸೌಥರ್ನ್ ಪಾರ್ಟ್ ಆಫ್ ಇಂಡಿಯಾ, ಸೌಥರ್ನ್ ಪಾರ್ಟ್ ಆಫ್ ಇಂಡಿಯಾ ಕಾಲ್ಡ್ ಆಸ್ ಎ ದಂಡಕಾರಣ್ಯ and Jambu Dvipa. South India completely surrounded by water and it look like a blackberry fruit, and the South India called as a Jambu Dvipa. South India called as a Jambu Dvipa. Why? Because it is completely surrounded by water and it look like a blackberry fruit, and South India called as a Jambu or Jambu Dvipa. Okay, and then the word India is derived from Greek language. Why? Because the historians emerged from Greek. Greeks were first written the historical events, especially Herodotus. He recognized the historical events in his work, the Persian Wars. Hence, he is called as a father of history. Hence, the word history derived from Greek language. It shows the Indian subcontinent river. It is called the Sindhu, and India. It also show the South India also. Okay, hence the word India is derived from Greek language, which means the Sindhu river. ಇಂಡಿಯಾ ಎಂಬಂತಹ ಪದವು ಆಂಗ್ಲ ಭಾಷೆಯಲ್ಲಿರುವಂತಹ ಇಂಡಿಯಾ ಎಂಬಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಸಾಮಾನ್ಯವಾಗಿ ಇತಿಹಾಸದ ಪ್ರಮುಖವಾದಂತಹ ಪದಗಳು ಗ್ರೀಕ್ ಭಾಷೆಯಿಂದಲೇ ಬಂದಿವೆ. ಯಾಕೆಂದ್ರೆ ಇತಿಹಾಸದ ರಚನಾಕಾರರೇ ಗ್ರೀಕರು ಮೊದಲ ಬಾರಿಗೆ ಇತಿಹಾಸದ ಅಂಶಗಳನ್ನು ದಾಖಲೆ ಮಾಡ್ತಾರೆ. ಅದರ ಪ್ರಮುಖವಾಗಿ ಹೆರೋಡೋಟಸ್ ಅವರು ಇತಿಹಾಸದ ಐತಿಹಾಸಿಕ ಅಂಶಗಳನ್ನು ಪ್ರಪ್ರಥಮ ಬಾರಿಗೆ ಉಲ್ಲೇಖ ಮಾಡ್ತಾರೆ. ಇದು ತನ್ನ ಕೃತಿಯಾದಂತಹ ಪರ್ಷಿಯನ್ ವಾರ್ಸ್ ಎಂಬಂತಹ ಕೃತಿಯಲ್ಲಿ ಪರ್ಷಿಯನ್ ಕದನಗಳು ಎಂಬಂತಹ ಕದನದಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಸಂಗತಿಗಳನ್ನು ಬರೆಯುತ್ತಾರೆ. ಹಾಗೆ ಅದನ್ನ ನಾವೇನು ಕರಿತೇವೆ, ಇತಿಹಾಸದ ಪಿತಾಮಹ ಎಂದು ಕರಿತೇವೆ. ಹೀಗೆ ಈ ಇಂಡಿಯಾ ಎಂಬಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಇದು ಭಾರತ ಉಪಖಂಡದ ಪ್ರಮುಖ ನದಿಯಾದ ಸಿಂಧು ನದಿಯನ್ನ ಸೂಚಿಸುತ್ತದೆ. ಈ ಇಂಡಿಯಾ ಎಂಬಂತಹ ಪದವು ಕೇವಲ ಉತ್ತರ ಭಾರತ ಅಲ್ಲದೆ ದಕ್ಷಿಣ ಭಾರತವನ್ನು ಸಹ ಸೂಚಿಸುತ್ತದೆ. ಮತ್ತೆ ಪರ್ಷಿಯನರು ಭಾರತವನ್ನು ಹಿಂದೂ ಎಂದು, ಇಲ್ಲಿನ ನೆಲವನ್ನು ಹಿಂದೂಸ್ತಾನ್ ಎಂದು ಕರೆದಿದ್ದಾರೆ. ಪರ್ಷಿಯನರು ಸಿಂಧು ನದಿ ಹಿಂದೂ ಎಂದು ಕರೀತಾರೆ, ಇಂಡಿಯಾನ ಹಿಂದೂಸ್ತಾನ್ ಎಂದು ಕರೆದಿದ್ದಾರೆ. ಹಾಗಾಗಿ ಹಿಂದೂಸ್ತಾನವು ಸಹ ಭಾರತದ ಇತರೆ ಪ್ರಮುಖ ಹೆಸರಾಗಿದೆ. ಪರ್ಷಿಯನ್ಸ್ were came to India during the medieval period. They were called the India as Hindustan. It is another name of Sindhu river, and also it is another name of India. The Persians were called the India as a Hindu, and the land called as a Stan. Hence, Hindustan is another name of India.
It is a introduction regarding the country or India. Okay, the word India is derived from Greek language. It shows the Sindhu River. Sindhu River is the most important river of subcontinent of India, and India is divided into two parts. One is the northern part, and second one is southern part. Northern part called as the Aryavardha, southern part called as the Dandakaranya, and the southern part also called as the Jambu Dvipa. And according to Vishnu Purana, the extent of India is from north of ocean to south of Himalayan mountains. It is a brief introduction regarding the India or Indian history. ಏನು ಭಾರತದ ಭೂಗಡಿ ಹೊಂದಿದೆ, ಜಲಗಡಿ ಎರಡು ಹೊಂದಿದೆ. ಮತ್ತೆ ಭಾರತವನ್ನು ವಿಷ್ಣು ಪುರಾಣ ಪ್ರಕಾರ ವಿಸ್ತಾರವನ್ನು ನೋಡೋದಾದರೆ ಉತ್ತರದಲ್ಲಿ ಹಿಮಾಲಯದ ದಕ್ಷಿಣಕ್ಕೆ ಮತ್ತೆ ಸಮುದ್ರದಿಂದ ಉತ್ತರಕ್ಕೆ ಇರುವಂತಹ ಪ್ರದೇಶವೇ ಭಾರತ. ಮತ್ತೆ ಭಾರತವನ್ನು ಎರಡು ಭಾಗಗಳನ್ನ ಮಾಡ್ತೀವಿ. ಒಂದು ಉತ್ತರ ಭಾಗ, ಇನ್ನೊಂದು ದಕ್ಷಿಣ ಭಾಗ. ಉತ್ತರ ಭಾಗವನ್ನು ಆರ್ಯ ಭಾರತ ಅಂತ ಕರಿತೀವಿ, ದಕ್ಷಿಣ ಭಾಗವನ್ನು ದಂಡಕಾರಣ್ಯ ಅಂತ ಕರಿತೀವಿ, ಜಂಬೂ ದ್ವೀಪ ಅಂತಲೂ ಸಹ ಕರಿತೀವಿ. ಮತ್ತೆ ಭಾರತವು ಇಂಡಿಯಾ ಎಂಬಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಇದು ಸಿಂಧು ನದಿಯನ್ನು ಸೂಚಿಸುತ್ತದೆ. ನೆಕ್ಸ್ಟ್, impact of geography on Indian history. Impact of geography on ಇಂಡಿಯನ್ ಹಿಸ್ಟರಿ. ಭಾರತದ ಇತಿಹಾಸದ ಮೇಲೆ ಭೂಗೋಳ ಶಾಸ್ತ್ರದ ಪ್ರಭಾವ. ಭಾರತದ ಇತಿಹಾಸದ ಮೇಲೆ ಭೂಗೋಳ ಶಾಸ್ತ್ರದ ಪ್ರಭಾವ. ಇತಿಹಾಸಕ್ಕೂ ಮತ್ತೆ ಭೂಗೋಳಕ್ಕೂ ಅನ್ಯೋನ್ಯವಾದ ಸಂಬಂಧವಿದೆ. ಹಿಸ್ಟರಿ ಆಸ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಜಿಯೋಗ್ರಫಿ. ಫಾರ್ ಎಕ್ಸಾಂಪಲ್, Mahatma Gandhi is a historical person. He is called as a Rashtrapita, Mahatma and father of nation. He born at Porbandar in Gujarat state. Porbandar belongs to geography. Person or Mahatma Gandhi belongs to history. Hence, history has good relationship with geography. Without this relationship, history would not have developed. Hence, history has good relationship with geography. ಏನು ಇತಿಹಾಸವು ಭೂಗೋಳದೊಂದಿಗೆ ಅಥವಾ ಭೂಗೋಳ ಶಾಸ್ತ್ರದೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಇತಿಹಾಸವು ಭೂಗೋಳ ಶಾಸ್ತ್ರದೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಯಾವ ರೀತಿ ಹೊಂದಿದೆ ಅಂತ ನಾವು ಒಂದು ಉದಾಹರಣೆಯೊಂದಿಗೆ ನೋಡೋದಾದ್ರೆ, ಮಹಾತ್ಮ ಗಾಂಧೀಜಿ ಭಾರತದ ಒಬ್ಬ ಪ್ರಮುಖರಾದ ರಾಷ್ಟ್ರ ನಾಯಕರು. ಇವರನ್ನು ಮಹಾತ್ಮ, ಬಾಪೂಜಿ, ರಾಷ್ಟ್ರಪಿತ, ರಾಷ್ಟ್ರ ನಾಯಕರು ಎಂದು ಕರೀತೀವಿ. ಇವರು ಜನಿಸಿದ್ದು ಪೋರ್ಬಂದರ್, ಇದು ಗುಜರಾತ್ನಲ್ಲಿದೆ. ಪೋರ್ಬಂದರ್ ಎಂಬುದು ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಿದೆ. ಮಹಾತ್ಮ ಗಾಂಧೀಜಿ ಎಂಬಂತಹ ಒಬ್ಬ ಮಹಾನ್ ರಾಷ್ಟ್ರಪಿತರ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಾರೆ. ಹೀಗಾಗಿ ಭೂಗೋಳ ಶಾಸ್ತ್ರದೊಂದಿಗೆ ಉತ್ತಮವಾದ ಸಂಬಂಧ ಹೊಂದಿದ್ರಿಂದಾಗಿ ಇತಿಹಾಸ ಅಭಿವೃದ್ಧಿಯಾಗಿದೆ, ದೇಶ ಅಭಿವೃದ್ಧಿಯಾಗಿದೆ. ಹಾಗಾಗಿ ಇತಿಹಾಸವು ಭೂಗೋಳ ಶಾಸ್ತ್ರದೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನ ಹೊಂದಿದೆ ಎಂದು ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಭಾರತದ ಇತಿಹಾಸದ ಅಭಿವೃದ್ಧಿಗೆ, ಭಾರತದ ಇತಿಹಾಸದ ಮೇಲೆ ಭೂಗೋಳ ಶಾಸ್ತ್ರ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ ಎಂಬುದನ್ನು ನಾವು ಇವಾಗ ನೋಡೋಣ. India completely depend on other subjects like geography, political science and other subjects. The Indian history is also depend on geography. How to
depend history on geography to develop the nation. India has a geographical diversities. India has geographical diversities like mountains, rivers, river plains, coastal lines are there in India. Northern part and southern part, Deccan Plateau, Eastern Ghats, Western Ghats, Eastern coastal line, Western coastal line is there. It is a geographical features of India. It is also useful to development of history. Okay, the Sahyadri, Vindhya, Aravalli are the most important mountains of India. Sahyadri, Aravalli, Vindhya are the most important mountains of India. And the North Indian rivers are there, South Indian rivers are there, South Indian river plains, North Indian river plains, Eastern Ghats, Western Ghats are the most important geographical features of India. ಏನು ಭಾರತವು ಭೌಗೋಳಿಕ ವಿಶಿಷ್ಟತೆಯನ್ನು ಹೊಂದಿದೆ. ಭಾರತದಲ್ಲಿ ಅತಿ ಎತ್ತರ ಪರ್ವತಗಳಿದೆ. ಉತ್ತರ ಭಾರತದ ಹಿಮಾಲಯ ಪರ್ವತ ಇದೆ. ಕೆಲವೊಂದು ಪರ್ವತಗಳನ್ನು ನೋಡ್ತೀವಿ. ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಪರ್ವತಗಳಿವೆ. ಅದೇ ರೀತಿಯಾಗಿ ಗಗನ ಪ್ರಸ್ಥಭೂಮಿ ಇದೆ. ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ ಕಾಣ್ತೀವಿ. ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳನ್ನು ಕಾಣ್ತೀವಿ. ಈಶಾನ್ಯ ರಾಜ್ಯಗಳನ್ನು ಕಾಣ್ತೀವಿ. ಥಾರ್ ಮರುಭೂಮಿ ಇದೆ. ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಮೊಸಿರಾಮ್ ಇದೆ. ಅಲ್ಲಿ ಕಡಿಮೆ ಮಳೆ ಬೀಳುವಂತಹ ರಾಜಸ್ಥಾನದ ಗಂಗಾನಗರ ಇದೆ. ಅತಿ ಹೆಚ್ಚು ಬಿಸಿಲು ಬೀಳುವಂತಹ ರೋಹಿಲಿ ಇದೆ. ಹೀಗಾಗಿ ಭಾರತವು ಭೌಗೋಳಿಕ ಲಕ್ಷಣಗಳನ್ನ ಹೊಂದಿದೆ. ಈ ಭೌಗೋಳಿಕ ಲಕ್ಷಣಗಳು ಭಾರತದ ಇತಿಹಾಸ ರಚನೆಗೆ ಯಾವ ರೀತಿ ಸಹಕಾರಿಯಾಗಿದೆ ಎಂಬುದನ್ನು ನಾವು ನೋಡೋಣ. ಒಂದನೇದಾಗಿ ಹಿಮಾಲಯ. Himalaya mountain. It is one of the most important geographical feature of India. It is separate India from the rest of the world. It gives the natural barriers to India. And the most important North Indian rivers are born here, like Sindhu, Ganga, Brahmaputra are the most important North Indian rivers. These rivers flow throughout the year. Why? Because the rainy season, rain will flow as water, and during the summer season, snow formed as water. Hence, North Indian rivers flow throughout the year. And these rivers form the fertile soil flat or plains. On these places, there are many number of civilizations, culture, and many number of empire or dynasties are established and perished or destroyed, like the Mauryan dynasty, Gupta dynasty, Vardhana dynasty, and other North Indian dynasties are emerged on the river basins and also destroyed here. Hence, the river plains is the birthplace of many number of empires. It gives a rich contribution in the fields of literature, art and architecture, culture, and other fields. And also, these plains developed the spiritual, commercial contribution to other countries. And during the North Indian region, two important civilizations are established. They are Indus civilization and Vedic civilization. These two civilizations also established on the river basins of North Indian. And North Indian rivers is the birthplace of two important world civilizations. And the two important phases like Khyber and Bolan, it is connected to western countries of European and other continent. It is also connected the commercial and cultural contact with the rest of the countries in the world.
Hence, it is the most important use of Himalaya mountains. Hence, the Himalayan mountains is the most important geographical feature of India. ಇನ್ನು ಭಾರತವು ಭೌಗೋಳಿಕ ವಿಶಿಷ್ಟತೆಯನ್ನು ಹೊಂದಿದೆ. ಈ ಭೌಗೋಳಿಕ ವಿಶಿಷ್ಟತೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಅಂಶವೇ ಹಿಮಾಲಯ ಪರ್ವತಗಳು. ಈ ಹಿಮಾಲಯ ಪರ್ವತವು ಭಾರತದ ಆಧ್ಯಾತ್ಮಿಕತೆ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಮೊದಲಾಗಿ ಹಿಮಾಲಯ ಪರ್ವತವು ಭಾರತವನ್ನು ಇತರೆ ರಾಷ್ಟ್ರಗಳಿಂದ ಪ್ರತ್ಯೇಕಿಸಿದೆ. ಇತರ ರಾಷ್ಟ್ರಗಳಿಂದ ನೈಸರ್ಗಿಕ ತಡೆಗೋಡೆಯಾಗಿ ಭಾರತಕ್ಕೆ ರಕ್ಷಣೆಯನ್ನು ನೀಡಿದೆ. ಮತ್ತೆ ಉತ್ತರ ಭಾರತದ ನದಿಗಳು ಸಂಪೂರ್ಣವಾಗಿ ಜನಿಸುವುದು ಹಿಮಾಲಯ ಪರ್ವತದಲ್ಲಿ. ಈ ಉತ್ತರ ಭಾರತದ ನದಿಗಳು ಸಂಪೂರ್ಣವಾಗಿ ವರ್ಷ ಪೂರ್ತಿಯೂ ಹರಿಯುತ್ತೆ. ಕಾರಣ, ಮಳೆಗಾಲದಲ್ಲಿ ಮಳೆ ನೀರಾಗಿ ಹರಿಯುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಹಿಮ ಕರಗಿ ನೀರಾಗಿ ಹರಿಯುತ್ತೆ. ಹಾಗಾಗಿ ಉತ್ತರ ಭಾರತದ ನದಿಗಳು ಸಂಪೂರ್ಣವಾಗಿ ವರ್ಷ ಪೂರ್ತಿ ಹರಿಯುತ್ತೆ. ಅಂತಹ ಪ್ರಮುಖ ನದಿಗಳಂದ್ರೆ ಸಿಂಧು ನದಿ, ಗಂಗಾ ನದಿ ಮತ್ತೆ ಬ್ರಹ್ಮಪುತ್ರ ಮತ್ತೆ ಅದರ ಉಪನದಿಗಳು. ಹಾಗಾಗಿ ಉತ್ತರ ಭಾರತದ ನದಿಗಳು ಸಂಪೂರ್ಣವಾಗಿ ಜನಿಸುವುದು ಹಿಮಾಲಯ ಪರ್ವತದಲ್ಲಿ. ಹಾಗೆ ಹಿಮಾಲಯ ಪರ್ವತವು ಉತ್ತರ ಭಾರತದ ನದಿಗಳ ಉಗಮ ಸ್ಥಾನವಾಗಿದೆ. ಈ ನದಿಗಳು ಫಲವತ್ತಾದ ನದಿ ಬಯಲುಗಳನ್ನು ರಚನೆ ಮಾಡಿದೆ. ಈ ನದಿ ಬಯಲುಗಳಲ್ಲಿಯೇ ನಾಗರಿಕತೆಗಳು ಅಸ್ತಿತ್ವಕ್ಕೆ ಬಂದಿವೆ. ಹಲವಾರು ಸಾಮ್ರಾಜ್ಯಗಳು ಉದಯಿಸಿ ನಶಿಸಿವೆ. ಉದಾಹರಣೆಗೆ ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಹೀಗೆ ಹಲವಾರು ಸಾಮ್ರಾಜ್ಯಗಳು ಈ ನದಿ ಬಯಲುಗಳಲ್ಲಿ ಆಳ್ವಿಕೆ ನಡೆಸಿ ಅಭಿವೃದ್ಧಿಯಾಗಿ ನಶಿಸಿ ಹೋಗಿವೆ. ಹಾಗಾಗಿ ಈ ಇತಿಹಾಸದ ಅಭಿವೃದ್ಧಿಗೆ ನದಿ ಬಯಲುಗಳು ಸಹಕಾರಿಯಾಗಿವೆ. ಅಂದ್ರೆ ಈ ಉತ್ತರ ಭಾರತದ ನದಿಗಳಿಂದಾಗಿ ಎರಡು ಪ್ರಮುಖ ನಾಗರಿಕತೆಗಳು ಉದಯಿಸಿವೆ. ಆ ಎರಡು ನಾಗರಿಕತೆಗಳೇ ಒಂದು ಸಿಂಧು ನಾಗರಿಕತೆ, ಇನ್ನೊಂದು ವೈದಿಕ ನಾಗರಿಕತೆ, ಅದು ಆರ್ಯರ ನಾಗರಿಕತೆ. ಹೀಗಾಗಿ ಈ ಉತ್ತರ ಭಾರತದ ಹಿಮಾಲಯ ಪರ್ವತ, ಉತ್ತರ ಭಾರತದ ನದಿಗಳು, ಅದನ್ನ ಪರ್ವತದ ಬಯಲು ಪ್ರದೇಶದಿಂದಾಗಿ ಭಾರತವು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಮತ್ತೆ ಉತ್ತರ ಭಾರತದಲ್ಲಿ ಹಿಮಾಲಯದಲ್ಲಿ ನಾವು ಎರಡು ರೀತಿಯಾದಂತಹ ಕಣಿವೆಗಳನ್ನು ಕಾಣ್ತೀವಿ. ಆ ಎರಡು ಕಣಿವೆಗಳೇ ಕೈಬರ್ ಮತ್ತೆ ಬೋಲಾನ್. ಕೈಬರ್ ಮತ್ತೆ ಬೋಲಾನ್. ಈ ಎರಡು ನದಿ ಕಣಿವೆಗಳು ಭಾರತವನ್ನು ಇತರೆ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸಲು ಸಹಕಾರಿಯಾಗಿದೆ. ಅನೇಕ ವಿದೇಶಿಯರು ಈ ಕಣಿವೆಗಳ ಮೂಲಕ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದು ದಾಳಿ ಸಹ ನಡೆಸಿದ್ದಾರೆ. ಉದಾಹರಣೆಗೆ ಗ್ರೀಕರಾಗಿರ್ಬೋದು, ಪರ್ಷಿಯನರಾಗಿರ್ಬೋದು, ಅರಬರಾಗಿರ್ಬೋದು, ಇವರೆಲ್ಲ ಸಹ ಈ ಕಣಿವೆಗಳ ಮೂಲಕವೇ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಹಾಗಾಗಿ ಈ ಎರಡು ಕಣಿವೆಗಳು ಭಾರತವನ್ನು ಇತರ ರಾಷ್ಟ್ರಗಳೊಂದಿಗೆ ಸಾಂಸ್ಕೃತಿಕ, ವಾಣಿಜ್ಯ ಸಂಪರ್ಕವನ್ನು ಹೊಂದಲು ಸಹಕಾರಿಯಾಗಿದೆ. ಹೀಗಾಗಿ ಹಿಮಾಲಯ ಪರ್ವತವು ಭಾರತದಲ್ಲಿ ಇತಿಹಾಸ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. Western Ghats and the dense forest of South India have to convert the India as a hard-working peoples. Western Ghats and dense forest of South India have convert the Indians as a hard-working. The South India, it is completely natural defined. South India completely protected from natural defile. Why? Because the South India completely surrounded by water. Arabian Sea, Bay of Bengal and Indian Ocean. It is with a natural protect to South India. During the ancient and medieval period, no one foreigners did not come to India. Why? Because these rivers, these oceans give the natural barriers to South India. But during the modern period, the Europeans were came to India through the sea route. Hence, these sea route or these oceans give the commercial and cultural contact with European nations. And hence, this contact useful to develop the nation. Hence, the seas give the economic improvement, economic development to the nation. And ದಗನ್ ಪ್ರಸ್ಥಭೂಮಿ, ದಕ್ಷಿಣ ಭಾರತ,
ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿಯು ಭಾರತೀಯರನ್ನು ಶ್ರಮಜೀವಿಗಳನ್ನಾಗಿ ಮಾಡಿದೆ. ಗಗನ ಪ್ರಸ್ಥಭೂಮಿ, ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ ಮತ್ತೆ ದಕ್ಷಿಣ ಭಾರತದಲ್ಲಿರುವಂತಹ ದಟ್ಟವಾದಂತಹ ಅರಣ್ಯ ಪ್ರದೇಶಗಳು ಭಾರತೀಯರನ್ನು ಶ್ರಮಜೀವಿಗಳನ್ನಾಗಿ ಮಾಡಿದೆ. ಇದಂದ್ರೆ ಪ್ರಾಚೀನ ಕಾಲದಲ್ಲಿ ಇದ್ದಿದ್ದು ಕೃಷಿ ಒಂದೇ. ಈ ಕೃಷಿಗೆ ಮಾನವ ಕಾಡನ್ನು ಕಳೆದು ಬೆಳೆಯನ್ನು ಬೆಳಿಬೇಕಾಗಿತ್ತು. ಹಾಗಾಗಿ ಈ ದಟ್ಟವಾದಂತಹ ಅರಣ್ಯ ಪ್ರದೇಶಗಳು ಮಾನವನನ್ನ ಶ್ರಮಜೀವಿಯನ್ನಾಗಿ ಮಾಡಿದ್ದವು. ಮತ್ತೆ ದಕ್ಷಿಣ ಭಾರತವು ಸಂಪೂರ್ಣವಾಗಿ ಸಮುದ್ರಗಳಿಂದ ಆವರಿಸಿದೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ, ಮತ್ತೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಬರುತ್ತೆ. ಈ ಸಮುದ್ರಗಳು ಭಾರತಕ್ಕೆ ನೈಸರ್ಗಿಕ ರಕ್ಷಣೆಯನ್ನು ನೀಡಿದೆ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಾಗಿರ್ಬೋದು, ಮಧ್ಯಕಾಲೀನ ಯುಗದಲ್ಲಾಗಿರ್ಬೋದು, ಯಾವೊಬ್ಬ ವಿದೇಶಿಯನು ಈ ಸಮುದ್ರಗಳ ಮೂಲಕ ಭಾರತಕ್ಕೆ ಭೇಟಿ ನೀಡಿಲ್ಲ. ಹಾಗಾಗಿ ಈ ಎರಡು ಕಾಲಘಟ್ಟಗಳಲ್ಲಿ ಭಾರತಕ್ಕೆ, ಅದರ ದಕ್ಷಿಣ ಭಾರತಕ್ಕೆ ಈ ಸಮುದ್ರಗಳ ನೈಸರ್ಗಿಕ ರಕ್ಷಣೆಯನ್ನು ಒದಗಿಸಿವೆ. ಆದರೆ ಆಧುನಿಕ ಯುಗದಲ್ಲಿ ಯುರೋಪಿಯನ್ನರು ಈ ಸಮುದ್ರಗಳ ಮೂಲಕವೇ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಹಾಗಾಗಿ ಈ ಸಮುದ್ರಗಳು ಭಾರತದ ಸಾಂಸ್ಕೃತಿಕ, ವ್ಯಾಪಾರ, ವಾಣಿಜ್ಯದ, ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಮತ್ತೆ ಪ್ರಾಚೀನ ಕಾಲ ಮತ್ತು ಮಧ್ಯಕಾಲೀನ ಯುಗದಲ್ಲಿ ದಕ್ಷಿಣ ಭಾರತದ ಜನರನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿ ಈ ದಕ್ಷಿಣ ಭಾರತವು ಮತ್ತೆ ಸಮುದ್ರಗಳು ಸಹ ಭಾರತದ ಇತಿಹಾಸ ರಚನೆಗೆ ಸಹಕಾರಿಯಾಗಿದೆ. ಮತ್ತೆ ನಾವು ಭಾರತದಲ್ಲಿ ಹಲವಾರು ಮಿಶ್ರ ಜನಾಂಗದವರನ್ನ ಕಾಣ್ತೀವಿ. ಮಂಗೋಲಿಯನ್ಸ್, ನಿಗ್ರೋಯಿಡ್ಸ್, ಆಲ್ಫೈನ್ಸ್, ಮೆಡಿಟರೇನಿಯನ್ಸ್. ಹಾಗೆ ಭಾರತದಲ್ಲಿ ಮಿಶ್ರ ಜನಾಂಗವನ್ನು ಕಾಣಬಹುದಾಗಿದೆ. The various race peoples were settled in India, like Mongolians, Negroids, Alphonides, and other race peoples. Hence, India has mixed race peoples. And South India, the South Indian agricultural made Indians as a agriculturalist or agricultural nation. Hence, the agriculture is the most important occupation of Indians. ಇನ್ನು ದಕ್ಷಿಣ ಭಾರತದ ಪರ್ವತದ ಪ್ರದೇಶಗಳು, ನದಿ ಬಯಲುಗಳು, ದಟ್ಟವಾದ ಅರಣ್ಯಗಳು ಭಾರತೀಯರನ್ನು ಕೃಷಿಕರನ್ನಾಗಿ ಮಾಡಿದೆ. ಹಾಗೆ ಕೃಷಿಯು ಭಾರತೀಯರ ಪ್ರಾಥಮಿಕ ಉದ್ಯೋಗ ಆಗಿದೆ. ಈ ಕೃಷಿ ಅಭಿವೃದ್ಧಿಗೆ ನದಿಗಳು, ಫಲವತ್ತಾದಂತಹ ಮಣ್ಣು ಮತ್ತೆ ವಾತಾವರಣವು ಸಹಕಾರಿಯಾಗಿದೆ. ಹಾಗಾಗಿ ಕೃಷಿ ಅಭಿವೃದ್ಧಿಯಾಗಿ ಕೃಷಿಯೇ ಭಾರತೀಯರ ಪ್ರಮುಖವಾದ ಉದ್ಯೋಗ ಆಗಿದೆ. ಮತ್ತೆ ಇಲ್ಲಿನ ಶಿಲೆಗಳು ಕಲೆ ಮತ್ತು ವಾಸ್ತುಶಿಲ್ಪದ, ದೇವಾಲಯಗಳ ಅಭಿವೃದ್ಧಿಗೆ, ಮೂರ್ತಿ ಶಿಲ್ಪಗಳ, ಅರಮನೆಗಳು, ಕೋಟೆಗಳು, ಗೋಡೆಗಳನ್ನು ನಿರ್ಮಿಸಲು ಸಹಕಾರಿಯಾಗಿದೆ. ಮತ್ತೆ ಶಿಲೆಗಳಲ್ಲಿ ಬೃಹತ್ತಾದಂತಹ ಬೆಟ್ಟಗುಡ್ಡಗಳಲ್ಲಿ ಗುಹಾಂತರ ದೇವಾಲಯಗಳನ್ನು ಸಹ ನಿರ್ಮಿಸಲಾಗಿದೆ. ಹಾಗೆ ಈ ದಕ್ಷಿಣ ಭಾರತದಲ್ಲಿರುವಂತಹ ಶಿಲೆಗಳು ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಮತ್ತೆ ಈ ಪ್ರದೇಶಗಳಲ್ಲಿ ಹಲವಾರು ಸಾಮ್ರಾಜ್ಯಗಳು ಉದಯಿಸಿ ಆ ಸಾಮ್ರಾಜ್ಯಗಳು ಧಾರ್ಮಿಕವಾಗಿ ಅಗಣಿತವಾದಂತಹ ಕೊಡುಗೆಯನ್ನು ಸಲ್ಲಿಸಿವೆ. ಹಾಗಾಗಿ ಇಲ್ಲಿನ ಶಿಲೆಗಳು ಸಹ ಇತಿಹಾಸ ರಚನೆಗೆ ಸಹಕಾರಿಯಾಗಿದೆ. ಸ್ಟೋನ್ಸ್ ಲೈಕ್ ರಾಕ್ ಸ್ಟೋನ್ useful to development of art and architecture. The many number of dynasties and their kings were give a rich contribution in the field of art and architecture. They were considered the many number of temples, fort, palace, and idols. It is shows the development of art and architecture. Hence, stone also useful to development of history. And the tropozoical climate also is helpful to development of nation. Hence, India has the geographical history. ಈ ರೀತಿಯಾಗಿ ಈ ಶಿಲೆಗಳಿಂದಾಗಿ, ನದಿಗಳಿಂದ ಆಗಿರ್ಬೋದು, ಪರ್ವತದ ಬಯಲು ಪ್ರದೇಶಗಳಿಂದ ಆಗಿರ್ಬೋದು, ಅರಣ್ಯಗಳಿಂದ ಆಗಿರ್ಬೋದು, ಕರಾವಳಿ ಪ್ರದೇಶಗಳಿಂದ ಆಗಿರ್ಬೋದು, ಸಮುದ್ರಗಳಿಂದ ಆಗಿರ್ಬೋದು, ಭಾರತವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗಿದೆ. ಹೀಗೆ ಭಾರತವು ಸಂಶಿಷ್ಟವಾದಂತಹ ವಾಯುಗುಣವನ್ನ ಹೊಂದಿದೆ. ಹೀಗಾಗಿ ಭಾರತದ ಇತಿಹಾಸದ ಮೇಲೆ ಭೂಗೋಳವು ಪ್ರಮುಖವಾದಂತಹ ಪ್ರಭಾವವನ್ನು ಬೀರಿದೆ. ಹಾಗಾಗಿ ಹಿಮಾಲಯ ಪರ್ವತ ಆಗಿರ್ಬೋದು, ಗಗನ ಪ್ರಸ್ಥಭೂಮಿ ಆಗಿರ್ಬೋದು, ಕರಾವಳಿ ಪ್ರದೇಶ ಆಗಿರ್ಬೋದು,
ಪೂರ್ವ ಘಟ್ಟ, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಸಮುದ್ರಗಳು ಇವು ಭಾರತವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಿದೆ. ಹಾಗಾಗಿ ಭೂಗೋಳವು ಭಾರತದ ಇತಿಹಾಸದ ಮೇಲೆ ತನ್ನದೇ ಆದಂತಹ ಮಹತ್ವಪೂರ್ಣವಾದಂತಹ ಪ್ರಭಾವವನ್ನು ಬೀರಿದೆ. ನೆಕ್ಸ್ಟ್, ಭಾರತದ ವಿಶಿಷ್ಟ ಲಕ್ಷಣಗಳು. Special features of India. ಭಾರತವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. India has its own special features. Right? India is one of the most important, largest and oldest country in the world. India has 7th largest country in the world, and also it has second place in population in the world. Hence, India has their own special features. They are following discussion. The first one is continuity of civilization and culture. ಭಾರತವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಭಾರತವು ತನ್ನದೇ ಆದ ಕೆಲವೊಂದು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಅಂದ್ರೆ ಭಾರತವು ಒಂದು ವಿಶಾಲವಾದ, ಅತಿ ಪ್ರಾಚೀನವಾದ ದೇಶವಾಗಿದೆ. ಭಾರತವು ಭೂ ವಿಸ್ತೀರ್ಣದಲ್ಲಿ 7ನೇ ಸ್ಥಾನವನ್ನು ಹೊಂದಿದೆ ಮತ್ತು ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಮತ್ತೆ ಭಾರತವು ಸುಮಾರು 5,000 ವರ್ಷಗಳ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ. ಹಾಗಾಗಿ ಭಾರತವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಭಾರತೀಯ ಪ್ರಮುಖವಾದ ವಿಶಿಷ್ಟ ಲಕ್ಷಣಗಳು ಅಂದ್ರೆ ಒಂದದಾಗಿ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್. Continuity of civilization and culture. India has 5,000 years history and culture like China. It is the first special feature of Indian history. The Indian history started from Indian civilization. It established in 3000 BCE. It is the most important civilization of the world. Hence, India has continuous of civilization and culture. The civilization and culture flooded as a water. It is continuous from immortal to till today. Hence, the continuity of civilization and culture is the first such a feature of Indian history. ಇನ್ನು ಭಾರತವು ನಿರಂತರವಾದ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಇದು ಭಾರತದ ಇತಿಹಾಸದ ಒಂದು ಪ್ರಮುಖವಾದ ಲಕ್ಷಣ ಆಗಿದೆ. ಇನ್ನು ಭಾರತ ಸುಮಾರು 5,000 ವರ್ಷಗಳ ನಿರಂತರವಾದ ಇತಿಹಾಸವನ್ನು ಹೊಂದಿದೆ. ಯಾವುದೇ ರೀತಿ ಚೀನಾವು ನಿರಂತರವಾದ ಇತಿಹಾಸ ಹೊಂದಿದೆ, ಅದೇ ರೀತಿಯಾಗಿ ಭಾರತವು ಸಹ ನಿರಂತರವಾದಂತಹ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನ ಹೊಂದಿದೆ. ಭಾರತ ಇತಿಹಾಸವು ಪ್ರಾರಂಭವಾಗುವುದು ಸಿಂಧು ನಾಗರಿಕತೆಯಿಂದ. ಈ ಸಿಂಧು ನಾಗರಿಕತೆಯು ಭಾರತದ ಒಂದು ಪ್ರಮುಖವಾದ ನಾಗರಿಕತೆ ಆಗಿದೆ. ಹೀಗೆ ಈ ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಯು ಹಲವಾರು ಹಂತಗಳ ಮೂಲಕ ನಿರಂತರವಾಗಿ ಅಭಿವೃದ್ಧಿಯನ್ನ ಹೊಂದ್ತಾ ಇದೆ. ಹಾಗಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಇದು ಭಾರತದ ಇತಿಹಾಸದ ಮೊದಲ ವಿಶಿಷ್ಟ ಲಕ್ಷಣ ಆಗಿದೆ. ಎರಡನೇದಾಗಿ ಎವಲ್ಯೂಷನ್ ಇನ್ ಫೇಸಸ್. Evolution
phases. ಸ್ತರಬದ್ಧ ವಿಕಾಸ. Indian history has developed with various stages and necessary modifications. The Indian history started from Indus civilization and continues by Vedic culture and the Mauryan dynasty and then the rise of new religions and Gupta and other dynasties. Hence, the Indian history has developed with the various stages and necessary modifications. Hence, the evolution in phases is a second such feature of Indian history. ಭಾರತದ ಎರಡನೇ ಪ್ರಮುಖವಾದಂತಹ ವಿಶಿಷ್ಟ ಲಕ್ಷಣ ಅಂದ್ರೆ ಸ್ತರಬದ್ಧ ವಿಕಾಸ. ಭಾರತದ ಇತಿಹಾಸವು ಹಲವಾರು ಹಂತಗಳ ಮೂಲಕ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಸಿಂಧು ನಾಗರಿಕತೆಯಿಂದ ವೈದಿಕ ಸಂಸ್ಕೃತಿ ಆಗಿರ್ಬೋದು, ವೈದಿಕ ಸಂಸ್ಕೃತಿಯಿಂದ ಹೊಸ ಧರ್ಮ ಉದಯ ಆಗಿರ್ಬೋದು, ಆ ನಂತರ ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು, ಗುಪ್ತ ಸಾಮ್ರಾಜ್ಯ ಆಗಿರ್ಬೋದು, ಹೀಗೆ ಹಲವಾರು ಸಾಮ್ರಾಜ್ಯಗಳ ಮೂಲಕ ಭಾರತವು ಹಲವಾರು ಹಂತಗಳೊಂದಿಗೆ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಹಾಗಾಗಿ ಈ ಸ್ತರಬದ್ಧ ವಿಕಾಸ ಇದು ಭಾರತದ ಎರಡನೇ ಪ್ರಮುಖವಾದ ವಿಶಿಷ್ಟ ಲಕ್ಷಣ ಆಗಿದೆ. ನೆಕ್ಸ್ಟ್, ಫಾರಿನ್ ಇನ್ವೆಷನ್ಸ್. ವಿದೇಶಿ ದಾಳಿಗಳು. Many number of foreigners, many number of foreign invaders, foreign attackers or attack or invade on India. Why? Because India has enormous natural resources, as species ginger, cardamom, muslin cloth and other natural resources attract the many number of foreigners. Hence, many number of foreign invaders are invade on India. Like during the ancient period, Greek, Mongolians, Hunas, Kushanas, Parthians, Rajputs and others were invaded on India. And during the medieval period, the Arabs and Turks were invaded on India, and the Europeans were invaded or came to India during the modern period. Hence, the foreign invaders is another important feature of India. During the ancient and medieval period, the South India completely protect from natural barriers, but North India completely attacked by the foreign invaders. During the modern period, the Europeans were came to India through the sea route to India. Hence, the natural barriers convert as a connection between European nations and India, and the foreign invaders came to India and established their nations and established their administration system. Hence, Indian history came developed. And also, it is useful to create the history of India. Hence, the foreign invaders is another important feature of India. ವಿದೇಶಿ ದಾಳಿಗಳು. ವಿದೇಶಿ ದಾಳಿಗಳು ಸಹ ಭಾರತದ ಇತಿಹಾಸದ ಒಂದು ಪ್ರಮುಖವಾದ ಲಕ್ಷಣ ಆಗಿದೆ. ವಿದೇಶಿ ದಾಳಿಗಳು ಸಹ ಭಾರತದ ಇತಿಹಾಸದ ಪ್ರಮುಖವಾದ ಲಕ್ಷಣ ಆಗಿದೆ. ಭಾರತದ ಮೇಲೆ ವಿದೇಶಿಯರು ದಾಳಿ ನಡೆಸಿದ್ದಾರೆ. ಕಾರಣ, ಭಾರತವು ಅಗಣಿತವಾದ ನೈಸರ್ಗಿಕ ಸಂಪನ್ಮೂಲ ಹೊಂದಿತ್ತು. ಅದು ಸಾಂಬಾರ್ ಪದಾರ್ಥಗಳಾಗಿರ್ಬೋದು, ಮುಸ್ಲಿಂ ಬಟ್ಟೆ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು. ಹೀಗಾಗಿ ಈ ಸಂಪನ್ಮೂಲಗಳನ್ನು ದೋಚುವುದಕ್ಕೋಸ್ಕರವಾಗಿ ಅಪಾರವಾದಂತಹ ವಿದೇಶಿಯರು ಭಾರತದ ಮೇಲೆ ದಾಳಿ ನಡೆಸಿದ್ದಾರೆ. ಅದು ಪ್ರಾಚೀನ ಕಾಲದಲ್ಲಿ ನೋಡೋದಾದ್ರೆ ಗ್ರೀಕರು, ಶಕರು, ಕುಶಾಣರು, ಪಾರ್ಥಿಯನ್ನರು, ಹೂಣರು, ಮಂಗೋಲಿಯನ್ನರು ದಾಳಿ ನಡೆಸ್ತಾರೆ. ಮಧ್ಯಕಾಲೀನ ಯುಗದಲ್ಲಿ ಅರಬ್ಬರು ಮತ್ತು ಟರ್ಕರು ದಾಳಿ ನಡೆಸ್ತಾರೆ. ಆಧುನಿಕ ಯುಗದಲ್ಲಿ ಬ್ರಿಟಿಷರು ದಾಳಿಯನ್ನು ನಡೆಸ್ತಾರೆ. ಆದರೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದಲ್ಲಿ ದಕ್ಷಿಣ ಭಾರತದ ಮೇಲೆ ಯಾವೊಬ್ಬ ವಿದೇಶಿ ದಾಳಿಗಾರನು ದಾಳಿ ನಡೆಸಿರಲಿಲ್ಲ. ಕಾರಣ, ದಕ್ಷಿಣ ಭಾರತವು ಸಂಪೂರ್ಣವಾಗಿ ನೈಸರ್ಗಿಕ ರಕ್ಷಣೆಯನ್ನ ಹೊಂದಿತ್ತು. ಸಮುದ್ರಗಳಿಂದ ಆವರಿಸಿತ್ತು. ಹಾಗಾಗಿ ಸಮುದ್ರದ ಮೂಲಕ ಯಾವೊಬ್ಬ ವಿದೇಶಿಯನ್ನು ಸಹ ಭಾರತದ ಮೇಲೆ ದಾಳಿ ನಡೆಸಲಿಲ್ಲ. ಆದರೆ ಆಧುನಿಕ ಯುಗದಲ್ಲಿ ಯುರೋಪಿಯನರು
ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಭೇಟಿ ನೀಡ್ತಾರೆ. ಹೀಗೆ ಇವೆಲ್ಲದ ವಿದೇಶಿಯರು ಭಾರತ ನೆಲೆಸಿ ತಮ್ಮದೇ ಆದ ಸಾಮ್ರಾಜ್ಯಗಳು, ತಮ್ಮದೇ ಆದ ಸಂಸ್ಕೃತಿ, ನಾಗರಿಕತೆ, ಆಡಳಿತವನ್ನ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಹಾಗೆ ವಿದೇಶಿ ದಾಳಿಕಾರರು ಸಹ ಭಾರತದ ಇತಿಹಾಸದ ಒಂದು ಪ್ರಮುಖ ಲಕ್ಷಣ ಆಗಿದೆ. ನೆಕ್ಸ್ಟ್, the fourth one is dominant on tolerance of Hindu pride. Dominant on tolerant Hindu pride. Dominant and tolerant of Hindu pride. India is a birthplace of many religions like Hinduism, Buddhism, Jainism, Sikhism and other religions. Hence, India called as a birthplace of various religions. Among them, Hinduism is the oldest religion of the country. It is also called as a Sanatana Dharma, or Brahmanical religion. This religion is the most valuable information regarding the Indian culture, Indian civilization. Some important shlokas is the information regarding the unity, humanity of Indians. The shlokas like Sarve Jana Sukhina Bhavantu, Vasudeva Kutumbam, Sarve Jana Sukhina Bhavantu, all the peoples like brothers, and Sarve Jana Sukhina Bhavantu, and Vasudeva Kutumbam, the world like a country, like a village. It shows all the peoples who are lived happiness. Hence, the Hindu religion, the dominance of Hindu faith is another important feature of Indian history. And ಭಾರತವು ಹಲವಾರು ಧರ್ಮಗಳ ಉಗಮ ಸ್ಥಳವಾಗಿದೆ. ಹಲವಾರು ಧರ್ಮಗಳು ಭಾರತದಲ್ಲಿ ಉದಯಿಸಿವೆ. ಅಂತಹ ಧರ್ಮಗಳೆಂದರೆ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಪಾರ್ಸಿ, ಹೀಗೆ ಹಲವಾರು ಧರ್ಮಗಳ ಭಾರತದಲ್ಲಿ ಉಗಮಿಸಿವೆ. ಹಾಗೆ ಭಾರತವು ಹಲವಾರು ಧರ್ಮಗಳ ಉಗಮ ಸ್ಥಾನವೆಂದು ಕರೆಯುತ್ತೇವೆ. ಮತ್ತೆ ಈ ಧರ್ಮಗಳಲ್ಲಿ ಅತ್ಯಂತ ಪ್ರಾಚೀನವಾದ ಧರ್ಮವೇ ಹಿಂದೂ ಧರ್ಮ. ಈ ಹಿಂದೂ ಧರ್ಮವನ್ನು ನಾವು ಸನಾತನ ಧರ್ಮ, ಬ್ರಾಹ್ಮಣಿಕಲ್ ಧರ್ಮ ಎಂತಲೂ ಸಹ ಕರೆಯುತ್ತೇವೆ. ಈ ಧರ್ಮವು ಭಾರತೀಯರ ಐಕ್ಯತೆ, ಮಾನವೀಯತೆ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ಈ ಹಿಂದೂ ಧರ್ಮದಲ್ಲಿ ಕೆಲವೊಂದು ಶ್ಲೋಕಗಳು ಇಲ್ಲಿನ ಐಕ್ಯತೆಯ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಅಂತಹ ಶ್ಲೋಕಗಳಂದ್ರೆ ಸರ್ವೇ ಜನ ಸುಖಿನೋ ಭವಂತು, ವಸುದೈವಕ ಕುಟುಂಬಂ. ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಪ್ರಪಂಚದ ಎಲ್ಲ ಜನರು ಸಹ ಸುಖ ಶಾಂತಿಯಿಂದ ಸೌಹಾರ್ದದಿಂದ ಜೀವನ ನಡೆಸಬೇಕು. ವಸುದೈವ ಕುಟುಂಬಂ ಅಂದ್ರೆ ಇಡೀ ಪ್ರಪಂಚವೇ ಒಂದು ರಾಷ್ಟ್ರ ಇದ್ದಂಗೆ, ಒಂದು ದೇಶ ಇದ್ದಂಗೆ, ಒಂದು ಹಳ್ಳಿ ಇದ್ದಂಗೆ ಎಂದು ತಿಳಿಸಲಾಗುತ್ತೆ. ಹಾಗೆ ಪ್ರಪಂಚದಲ್ಲಿರುವಂತ ಎಲ್ಲಾ ದೇಶದ ಜನರು ಸಹ ಸುಖ ಶಾಂತಿಯಿಂದ ಜೀವನವನ್ನ ನಡೆಸಬೇಕೆಂದು ತಿಳಿಸಲಾಗುತ್ತೆ. ಅದನ್ನು ನಾವು ವಸುದೈವಕ ಕುಟುಂಬಂ ಮತ್ತೆ ಸರ್ವೇ ಜನ ಸುಖಿನೋ ಭವಂತು ಎಂದು ಕರೆಯುತ್ತೇವೆ. ಹೀಗೆ ಭಾರತದಲ್ಲಿ ಹಿಂದೂ ಧರ್ಮ ಪ್ರಮುಖ ಧರ್ಮ ಆದ್ರೂ ಸಹ ಇತರ ಧರ್ಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತೆ. ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಇದೆ. ಹಾಗಾಗಿ ಭಾರತೀಯರೆಲ್ಲರೂ ಸಹ